ಅವರು ಅವರು ಈಗ ನಮ್ಮ ಪಯಣ ಎಲ್ಗಪ್ಪ ಅಂದರೆ ಆತ್ಮಲಿಂಗೇಶ್ವರ ಟೆಂಪಲ್ಗೆ ನಮ್ಮ ಪಯಣ ಹೋಗ್ತಾ ಇದ್ದೀವಿ. ಆತ್ಮಲಿಂಗೇಶ್ವರ ಟೆಂಪಲ್ಗೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಪಾಡದಂತೆ ಕಾಣದಂತೆ ಆಡಿದ ಸಾವಿನಲ್ಲಿ ಉಳಿದ ಪ್ರಾಣವಂತೆ ಹಾಯ್ ಗಾಯ್ಸ್, ಇವಾಗ ಏನಪ್ಪ ಅಂತಂದರೆ ನಾವು ಇಲ್ಲೇ ಒಂದು ಮದುವೆ ನಡೀತಿದೆ, ದೇವಸ್ಥಾನಕ್ಕೆ ಬಂದಿದ್ವಿ. ಬಿಟ್ಟಿ ಊಟ ನಡೀತೈತೆ. ಅವ್ರು ಹೆಣ್ಣು ಗಂಡು ಯಾರು ಅಂತಲೇ ಗೊತ್ತಿಲ್ಲ, ಯಾವ ಊರದ್ದು ಅಂತಲೂ ಗೊತ್ತಿಲ್ಲ. ಆದರೂ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಹೊಟ್ಟೆ ಎಷ್ಟು ಊಟದ 3 ಜನಕ್ಕೂ ಅದಕ್ಕೆ ಹೋಗ್ತಾ ಇದೀವಿ ಗಾಯ್ಸ್. ಬನ್ನಿ. ಮದುವೆ ಗಂಡವ್ರು ಅಪ್ಪ ಅಮ್ಮ ಫ್ರೆಂಟಲ್ಲೇ ಕೂತವ್ರೆ, ಹೆಂಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಯ್ತು. ಆದರೂ ಧೈರ್ಯ ಮಾಡಿ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಆಮೇಲೆ ಸಿಗೋಣ, ಬಾಯ್. ಫ್ರೀಯಾಗಿ ನಾಷ್ಟ ಕೊಡ್ದವ್ರೆ, ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಗಾಯ್ಸ್. ಫ್ರೀಯಾಗಿ ತಿನ್ಕೊಂಡು ಹೋಗ್ತೀವಿ. ಏನೇನು ಹಾಕಿದ್ದಾರೆ ಅಂತ ಮಾತಾಡೋಂಗಿಲ್ಲ ಗಾಯ್ಸ್, ಏನು ಹಾಕ್ತಾರೆ ಅದನ್ನು ತಿನ್ಕೊಂಡು ಹೋಗ್ಬೇಕು. ಬೈತಾ ಇರ್ಬೇಕಷ್ಟೇ. ಇವತ್ತೆಲ್ಲಪ್ಪ ಅಂದರೆ ಆತ್ಮಲಿಂಗೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಬಿಟ್ಟಿ ಊಟ ಇತ್ತು ಚೌಟ್ರಿಲಿ, ಶಿಸ್ತಾಗೆ ಪಲಾವ್ ಹಾಕಿದ್ರು, ಪೊಂಗಲ್ಲು ಚಟ್ನಿ ಮತ್ತೆ ಪಲಾವ್ ಚಟ್ನಿ ಗಾಯ್ಸ್. ಕೇಸರಿ ಬತ್ತು ತಿನ್ನೋಷ್ಟರಲ್ಲಿ ಫುಲ್ ಖಾಲಿ ಆಗ್ಬಿಟ್ಟಿತ್ತು, ನಮ್ಮ ತಟ್ಟೆಗೆ ಹಾಕ್ಲೇ ಇಲ್ಲ. ಆದರೂ ಬಿಟ್ಟಿ ಮದುವೆಗೆ ಬಂದ್ಬಿಟ್ಟು ಕೇಸರಿ ಬತ್ತ ಎಲ್ಲ ಕೇಳೋಕ್ಕಾಗುತ್ತಾ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ. ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಆತ್ಮಲಿಂಗೇಶ್ವರ ಟೆಂಪಲ್. ಇದೇ ಮೂಲ ವಿಗ್ರಹ ನೋಡಿ ಗಾಯ್ಸ್, ಪೂಜೆ ದೇವಸ್ಥಾನದ ಒಳಭಾಗ ನೋಡಿ ಗಾಯ್ಸ್. ಪಾರ್ಕು ತುಂಬ ಚೆನ್ನಾಗಿಕ್ಕಿದ್ದಾರೆ ನೋಡಿ ಗಾಯ್ಸ್. ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಬಂದಿದ್ದೀವಿ ಇವಾಗ ಚಿಕನ್ ಬಿರಿಯಾನಿ ಮತ್ತು ಗ್ರೇವಿ ಕಬಾಬ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮೊದಲಿಗೆ ಏನಂತ ಅಂದ್ಬಿಟ್ಟು ಬಿರಿಯಾನಿ ಪೀಸ್ಗೆಲ್ಲ ಮಸಾಲೆ ಹಿಡೀಲಿ ಅಂತ ಅಂದ್ಬಿಟ್ಟು ಚಿಕನ್ ಮಸಾಲ, ಚಿಲ್ಲಿ ಪೌಡ್ರು, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಬಿರಿಯಾನಿ ಪೌಡ್ರ್ ಹಾಕ್ಕೊಂಡು ಓಪನ್ ಮಾಡಿ ಬಿರಿಯಾನಿ ಪೌಡ್ರು ಎಲ್ಲ ಹಾಕ್ಬಿಟ್ಟು ನಾವು ಸಿಗ್ತಾ ಇದ್ದೀವಿ. ಹಂಗೆ ಇಲ್ಲಿ ನಮ್ಮ ಸರತಣ್ಣವರು ಅಂತ ಹೇಳ್ತೀವಿ. ಬನ್ನಿ, ನಮ್ಮ ಸರತಣ್ಣವ್ರವರೇ ನೋಡ್ಕೊಳ್ಳಿ. ಹಾಯ್ ಅಣ್ಣ. ಹೇಳಿ. ಆಯ್ತು ಫ್ರೆಂಡ್ಸ್, ಇವಾಗ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸ ನೋಡಿ. ಹರ್ಷ ಕಬಾಬ್ ಹಾಕ್ತಿದ್ದಾನೆ ಹರ್ಷ ನೋಡಿ. ಕಬಾಬ್ ಇದೆ ಕಬಾಬು. ಸರತಣ ಏನು ಮಾಡ್ತಾನೆ? ಸರತಣ ಮೊಟ್ಟೆ ಹೊಡಿತಾನೆ ನೋಡಿ ಗಾಯ್ಸ್. ನಮ್ಮ ಹರ್ಷರ್ ಮನೆ. ಬಡವ ಗಾಯ್ಸ್ ನೋಡಿ. ಬಿರಿಯಾನಿ ಕೊನೆಗೆ ಫೈನಲ್ ಟಚಪ್ ಹಿಂಗೆ ಬಂದಿದೆ. ಬಿರಿಯಾನಿ ಘಮ ಘಮ ಅಂತ ಇದೆ. ನೋಡೋಣ ಟೇಸ್ಟ್ ಹೆಂಗಿರ್ತದೆ ಅಂತ. ಸರತಣ್ಣವ್ರು ನಮ್ಮ ಹಿರಿ ತಲೆ ಇದ್ದಾರೆ. ಅವ್ರಿಗೆ ಸ್ವಲ್ಪ ಇದಿಷ್ಟು ಹೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಉಂಡೆ ಟೇಸ್ಟ್ ನೋಡ್ಲಣ. ನಂಗೆ ಕೊಡ್ಲ
ಓಕೆನಾ, ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಸರತಾಣ್ ಅವ್ರು ಕಮೆಂಟ್ ಮಾಡ್ತಿದ್ದಾರೆ, ಏನು ಹೇಳಿ, ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಹರ್ಷ ಅವರು ಹಾಯ್ ಗಾಯ್ಸ್, ಎಲ್ಲ ಬಂದಿದ್ವಿ ಬೆಳಿಗ್ಗೆ ಹರ್ಷರವ್ರಿಗೆ. ಎಲ್ಲ ಚಿಕನ್ ಬಿರಿಯಾನಿ ಮತ್ತು ಚಾಪ್ಸು ಮತ್ತು ಕಬಾಬು ಮತ್ತು ಮೊಸರನ್ನ ಎಲ್ಲ ತುಂಬ ತಿಂದ್ವಿ. ಮತ್ತು ಹೆಗ್ಗು ಮೊಟ್ಟೆ ಎಲ್ಲ, ನಾಟಿ ಮೊಟ್ಟೆ ಎಲ್ಲ ಬೀಸ್ಕೊಟ್ಟಿದ್ವಿ, ಎಲ್ಲ ತಿಂದ್ವಿ. ಮಜ್ಜಿಗೆಲ್ಲ ಕುಡಿದ್ವಿ, ಹೊಟ್ಟೆ ತುಂಬ ಜ್ಯೂಸ್ ಎಲ್ಲ ಮಾಡ್ಕೊಳ್ತಾ ಬಂದ ತಕ್ಷಣ ತುಂಬ ಕೇರ್ ಮಾಡ್ದ, ತುಂಬ ಇಷ್ಟ ಆಯಿತು. ಅವ್ರ ಫ್ಯಾಮಿಲಿ ಅಂತೂ ತುಂಬ ಇಷ್ಟ ಆಯಿತು. ನೋಡೋಣ ಗಾಯ್ಸ್, ಇನ್ನೊಂದ್ಸತಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವಾಗಾದರೂ ತುಂಬ ಬೇಜಾರಾಗ್ತಿದೆ ಗಾಯ್ಸ್, ಹೇಳ್ಬೇಕಂದ್ರೆ ಅವ್ರ ಮನೆಯವರು ತುಂಬ ಒಳ್ಳೆಯವರು, ತುಂಬ ಕೇರ್ ಮಾಡ್ತಾರೆ ಯಾರೇ ಒಬ್ಬರು ಬಂದ್ರೂ. ಅಷ್ಟೇ ಗಾಯ್ಸ್, ಇವಾಗೆಲ್ಲ ಹೊರಡೋ ಸಮಯ ಬಂದಿದೆ. ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಮನೆಗೆ ನಾಳೆ ಫಸ್ಟ್ ಶಿಫ್ಟ್ ಇರೋದ್ರಿಂದ ಹೊರಡಲೇಬೇಕು. ಫಸ್ಟ್ ಶಿಫ್ಟ್ ಇಲ್ಲ ಅಂದಿದ್ರೆ ಇವತ್ತಿದ್ದು ನಾಳೆ ಹೋಗ್ಬೋದಾಯಿತು ಗಾಯ್ಸ್. ನೋಡೋಣ, ಇವಾಗ ಸೂಳೆಕೆರೆ ಹತ್ರ ಹೋಗ್ತೀವಿ. ಬನ್ನಿ, ಇವ್ರ ಹತ್ರ ಊರಲ್ಲಿ ಒಂದು ಕೆರೆ ಐತಂತೆ, ಆ ಕೆರೆ ನೋಡೋಣ. ಹಾಯ್ ಗಾಯ್ಸ್, ನೋಡಿ ಮಂಡ್ಯ ಸೈಡು ಹೆಂಗಿದೆ ಅಂತ. ಎಲ್ಲ ಸೂಳೆಕೆರೆ ಗಾಯ್ಸ್. ಅವ್ನ ಅಕ್ಕಿ ಯಾರೋ ಕುಡ್ಸ್ಕೊಯ್ತಾನಲ್ಲ ನೋಡ್ತಾವನೆ. ಓ, ಮೀನ್ ಹೊಡಿಕ್ ಶುರು ಮಾಡ್ತವ್ರಲ್ಲ ಪವನ. ಲಕ್ಷ ಅದು ಹೆಂಗಿದ್ಲ, ಹೆಂಗ್ ಮಾಡ್ಬಿಟ್ಟು ಕೆರೆನ ವೈಫೈ ಮಾಡ್ತವ್ರೆ ಪವನ, ಇದೆಲ್ಲ ಮಾಡ್ತಾವ್ರೆ ಇವಾಗ. ನೋಡಿ, ಇದೇ ಸೂಳೆಕೆರೆ. ಈ ಕಣ್ಣಿಂದ ಗಾಯ್ಸ್, ಫೈನಲ್ ಆಗಿ ಇಲ್ಲಿ ಸೂಳೆಕೆರೆ ಹತ್ರ ಬಂದ್ವಿ. ನೋಡಿ, ಇದೇ ಸೂಳೆಕೆರೆ. ಕೆರೆ ಹೆಸರು ಹಿಂಗಿದೆ ಅಂತ ನೋಡ್ತಿದ್ದೀರಾ? ಇದ್ರ ಹೆಸರೇ ಸೂಳೆಕೆರೆ ಅಂತ. ಹಾಯ್ ಗಾಯ್ಸ್, ಇದೇ ಸೂಳೆಕೆರೆ ಅಂತ ಮಂಡ್ಯದ ಹತ್ರ. ನೋಡಿ ಗಾಯ್ಸ್, ಇದೇ ಸೂಳೆಕೆರೆ. ಬಟ್ ಆದರೆ ನೀರು ತುಂಬಾನೇ ಇತ್ತು, ಇವಾಗ ಯಾಕೋ ನೀರಿಲ್ಲ. ನೋಡಿ ಗಾಯ್ಸ್.